ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಹೆಲ್ತಿಯಾಗಿರೋಂಥ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಕಿಡ್ನಿ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀವಿ. ಇಲ್ಲಿ 10-12 ತಾಸು ನೆನೆಸಿರೋಂಥ ಕಿಡ್ನಿ ಬೀನ್ಸ್ನ ಬೇಯಿಸ್ಕೊಳ್ಳೋಣ. ಇದು 1 ಕಪ್ನಷ್ಟಿದೆ. ಇದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ನೆನೆಯೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ನೋಡಿ, ಕುಕ್ಕರಿಗೆ ಹಾಕ್ಕೊಂಡು ಒಂದು 2 ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 5-6 ವಿಸಿಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಹಾಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬೀನ್ಸ್ ಏನು ಕಿಡ್ನಿ ಬೀನ್ಸ್ ತೊಗೊಂಡಿದ್ದೀವಲ್ಲ ಅದು ಈ ರೀತಿಯಾಗಿ ತುಂಬ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಶಿಲು ಆಗೋದಕ್ಕೆ ಬಿಡಿ, ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ. ನಾನು ಹೇಳಿದ್ನಲ್ಲ, ಇದು ನೆನೆಯೋದಕ್ಕೂ ಟೈಮ್ ತೊಗೊಳುತ್ತೆ, ಬೇಯೋದಕ್ಕೂ ಟೈಮ್ ತೊಗೊಳುತ್ತೆ. ಈಗ ಒಂದು ಬಾಣಲೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಗೆ ಹೆಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 2 ಹಸೆಕಾಯಿ ತೊಗೊಂಡಿದ್ದೀನಿ. ಈಗ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ ನಂತರ ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನಂತರ ಇದಕ್ಕೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಣ್ಣುಗಳನ್ನ ಹಾಕೊಳ್ಳೋಣ. ಟೊಮೊಟೊ ಹಣ್ಣು ಹಾಕಿದ ನಂತರನೂ ಒಂದು 2 ನಿಮಿಷ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ನೋಡಿ, ಕೈ ಆಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಕಾಳಿಗೂ ಉಪ್ಪು ಹಾಕಿದ್ವಿ, ಆದ್ದರಿಂದ ಇಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಕಾಳು ಹಾಗೆ ಬೇಯಿಸಿದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂತ ನಾನು ಅಲ್ಲಿ ಕೂಡ ಉಪ್ಪು ಹಾಕಿದ್ದೀನಿ. 1 ಚಮಚದಷ್ಟು ಸಾಂಬಾರು ಪುಡಿ ಹಾಕೋಣ. ಸಾಂಬಾರು ಪುಡಿ ರೆಸಿಪಿ ಆಲ್ರೆಡಿ ಚಾನಲಲ್ಲಿದೆ. 2 ಚಮಚದಷ್ಟು ಇಲ್ಲಿ ನಾನು ಮಸಾಲ ಖಾರ ಹಾಕಿದ್ದೀನಿ. ಆ ಮಸಾಲ ಖಾರದ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ. ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳು ಪುಡಿ ಹಾಕಿದ್ದೀನಿ. ನೀವಿಲ್ಲಿ ಸಾಂಬಾರು ಪುಡಿ ಬದಲಾಗಿ ನೀವಿಲ್ಲಿ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ನೋಡಿ, ಆವಾಗಲೇ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಟೊಮೊಟೊ ಉಳ್ಳಾಗಡ್ಡಿ ಬೆಂದಿದೆ, ಆಮೇಲಾಗಿ ಕಾಳು ಬೆಂದಿದೆ. ತುಂಬ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡೋಣ. ಇದು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ. ಸಪ್ಪೆ ಸಪ್ಪೆ ಇದ್ದರೆ ನೀವು ಎಷ್ಟು ಖಾರ ಮುಂದೆ ಹಾಕ್ಕೊಂಡು ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಮೇಲೆ ಹಾಕ್ಕೊಳ್ಬೋದು. ನೋಡಿ, ಕುದ್ದಾಗಿದೆ. ಇದನ್ನ ಆಫ್ ಮಾಡಿ ಈಗ ಅಕ್ಕಿ ರೊಟ್ಟಿ ಮಾಡೋಣ. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ನಷ್ಟೇ ನಾನಿಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀರು ಮಳ್ಳುವಾಗ, ಅಂದರೆ ಏನು ನೀರು ಕುದಿ ಬರುತ್ತಲ್ಲ ಆ ಟೈಮಲ್ಲಿ ಹಿಟ್ಟು ಹಾಕ್ಕೊಂಡು ನೀರು ಚೆನ್ನಾಗಿ ಬೆರೆಯೋವರೆಗೂ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿಕೊಂಡು, ಆ ನಂತರ ಬೇಕಿದ್ರೆ ನೀವು ಹಿಟ್ಟನ್ನು ಒಂದು ಪರಾತ ಅಥವಾ ಹರಿವೆಣಕ್ಕೆ ತಕ್ಕೊಂಡು ಅದನ್ನು ನಾದ್ಕೊಂಡು ಹದ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಅರ್ಧ ಭಾಗ ಹಿಟ್ಟನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಅರ್ಧ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀನೋ ನಿಮ್ಮದು ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಹಿಟ್ಟಾಗಿರ್ಬೋದು, ರೊಟ್ಟಿ ಚಪಾತಿ ಏನೇ ಆಗಲಿ, ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅದ್ರ ಮೇಲೆ ನಿಮ್ಮದು ರೊಟ್ಟಿ ಅಥವಾ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ರೊಟ್ಟಿ ಆಗೋಷ್ಟು ಒಂದು ಸ್ಮಾಲ್ ಬಾಲ್ ಸೈಜ್ ತೊಗೊಂಡು ಈ ರೀತಿಯಾಗಿ ತಟ್ಟೋದಕ್ಕೆ ಶುರು ಮಾಡೋಣ. ನೀವು ಯಾವುದ್ರ ಮೇಲೆ ಮಾಡ್ತಿದ್ದೀರೋ, ಮಣಿ ಅಥವಾ ನೀವು ಕಿಚನ್ದು ಏನು ಟಾಪ್ ಇರುತ್ತೆ ಅದ್ರ ಮೇಲೆ ಮಾಡ್ತಿದ್ರೆ ಅದನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ತಟ್ಟೋದಕ್ಕೆ ಶುರು ಮಾಡಬೇಕು. ಸ್ಟಾರ್ಟಿಂಗ್ ನಿಮಗೆ ಬರದೇ ಇರ್ಬೋದು, ಆವಾಗ ನೀವು ಪುಟ್ಟದಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಅಭ್ಯಾಸ ಆಗಿದ್ಮೇಲೆ ನೀವು ದೊಡ್ಡದಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸೈಡನ್ನ ತಟ್ಕೊಳ್ತಾ ದೊಡ್ಡದು ಮಾಡ್ಕೊಳ್ತಾ ಬರಬೇಕು. ನೋಡಿ, ನಮ್ಮ ತಾಯಿ 2 ಕೈಯಿಂದ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ತಾಯಿ ತುಂಬ
ಚಿಕ್ಕ ವಯಸ್ಸಿಂದ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಗೆ ನಮ್ಮ ಅಜ್ಜಿಯವರಿಗೆ ರೊಟ್ಟಿ ಮಾಡೋದನ್ನು ಹೇಳ್ಕೊಡೋರಂತೆ. ಹಾಗಾಗಿ ಅವರು 2 ಕೈಯಿಂದ ತಟ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತಾಯಿದೆ. ಇದೇ ರೀತಿಯಾಗಿ ರೊಟ್ಟಿ ತಟ್ಕೊಂಡು ರೆಡಿ ಮಾಡ್ಕೊಂಡ ನಂತರ ಈಗ ಉದ್ದಿ ತೋರಿಸ್ತಾ ಇದ್ದೀವಿ, ಯಾವ ರೀತಿ ನೀವು ಉತ್ಕೊಳ್ಬೋದು ಅಂತ. ನೋಡಿ, ಸ್ವಲ್ಪ ಹಿಟ್ಟು ತೊಗೊಂಡು, ಒಂದು ರೊಟ್ಟಿಗೆ ಆಗೋಷ್ಟು ಹಿಟ್ಟು ತೊಗೊಂಡು ತಳಭಾಗದಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಪುಟ್ಟದಾಗಿ ತಟ್ಕೊಂಡು ಅಗಲ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಸ್ಟಾರ್ಟಿಂಗಿಂದನೂ ಉತ್ಕೊಳ್ಬೋದು, ಬಟ್ ಈ ರೀತಿ ಮಾಡಿಕೊಂಡ್ರೆ ಸೈಡ್ಸ್ ಸ್ವಲ್ಪ ಸೀಳ್ಕೊಳ್ಳಲ್ಲ ಅಂತ ಅಷ್ಟೇ. ನೋಡಿ, ಈ ರೀತಿಯಾಗಿ ಲತ್ತಡಿ ಸಹಾಯದಿಂದ ಈಗ ಉತ್ಕೊಳ್ಳೋಣ ಚಪಾತಿ ಥರ. ಇದು ನೀವು ಚಪಾತಿ ಎಷ್ಟು ಪ್ರೆಷರ್ ಹಾಕಿ ಉದ್ದಿದ್ರೆ ಹರಿದೋಗುತ್ತೆ. ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ ಉತ್ಕೊಳ್ಳಿ. ಸ್ಟಾರ್ಟಿಂಗು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಅಭ್ಯಾಸ ಆಗಿದ್ಮೇಲೆ ನೀವು ದೊಡ್ಡದನ್ನು ಮಾಡ್ಕೊಳ್ಬೋದು. ನೋಡಿ, ಉದ್ದಿರೋಂಥ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಬೇಯಿಸ್ಕೊಳ್ಳೋಣ. ನೋಡಿ, ಹಂಚು ತುಂಬ ಚೆನ್ನಾಗಿ ಕಾದಿದೆ. ಹಂಚು ಮೇಲೆ ಈಗ ರೊಟ್ಟಿ ಹಾಕ್ಕೊಳ್ಳೋಣ. ರೊಟ್ಟಿ ಹಾಕಿ ಒಂದು 2 ಸೆಕೆಂಡ್ ವೆಯ್ಟ್ ಮಾಡೋಣ. ಈಗ ಒಂದು ಒದ್ದೆ ಬಟ್ಟೆ ತೊಗೊಂಡು ಈ ರೊಟ್ಟಿ ಮೇಲ್ಮುಖಕ್ಕೆ ಸ್ವಲ್ಪ ನೀರು ಸವರ್ಕೊಳ್ಳೋಣ. ಪೂರ ರೊಟ್ಟಿಗೆ ನೀರು ಸವರಬೇಕು, ಎಲ್ಲಿ ಕೂಡ ಬಿಡಬಾರ್ದು. ತುಂಬ ಜಾಸ್ತಿ ಚಿಪ್ಪಿ ಚಿಪ್ಪಿ ಆಗೋಂಗೂ ಮಾಡಬಾರ್ದು. ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ ಪೂರ ರೊಟ್ಟಿಗೆ ನೀರು ಸವರ್ಕೊಳ್ಬೇಕು. ಬಬಲ್ಸ್ ಬಂದಾಗಿದ ನಂತರ ತಿರುಗಿಸಿ ಇನ್ನೊಂದು ಮಖನೂ ಬೇಯಿಸ್ಕೊಳ್ಳೋಣ. ಹಾಗೆ ಒಂದು ಬಟ್ಟೆ ತೊಗೊಂಡು ನೀವು ಸ್ವಲ್ಪ ಸೈಡ್ಸ್ನ ಪ್ರೆಸ್ ಮಾಡ್ತಾ ಹೋದರೆ ಇದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಸೈಡ್ಸ್ ಉಬ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇದೇ ರೀತಿಯಾಗಿ ಪ್ರೆಸ್ ಮಾಡಿ ಮಾಡಿ ನೀವು ಸುತ್ತು ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಮನೆಯಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಕಿಡ್ನಿ ಬೀನ್ಸ್ ಗ್ರೇವಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿ, ನಮ್ಮ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಖಂಡಿತ ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.